ಯಾಕೆ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ, ಅದಕ್ಕೆ ಯಾಕೆ ಸ್ವಾಮೀಜಿಗಳು ಆಗಮಿಸ್ತಾರೆ ಎಂಬುದನ್ನು ಸ್ವಲ್ಪ ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಲ ಶೃಂಗೇರಿ ದೇವಸ್ಥಾನಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೆ. ಆದರೆ ಅಲ್ಲಿ ಹೋದಾಗ ಶಾರದೆಯನ ದರ್ಶನ ಮಾಡಿ ಅನಂತರ ನಾವು ವಾಪಸ್ ಬರ್ತಾ ಇದ್ದೇವೆ. ಒಂದು ಸಲ ನನ್ನ ಸ್ನೇಹಿತರು, ಅವರು ನನಗೆ ಮಾರ್ಗದರ್ಶಕರು ಕೂಡ, ಅವರೊಂದಿಗೆ ಶೃಂಗೇರಿಗೆ ಭೇಟಿ ಕೊಟ್ಟೆ. ಅಲ್ಲಿ ಹೋಗಿ ಅನಂತರ ದೇವಸ್ಥಾನಕ್ಕೆ ಹೋಗುವ ಅಂತೇಳಿದರೆ ಅವರು ಹೇಳಿದರು, ಇಲ್ಲ, ಮೊದಲು ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು, ಆನಂತರ ದೇವರ ದರ್ಶನ ಮಾಡುವ ಅಂತೇಳಿ ಹೇಳಿದರು. ನನಗೆ ಬಹಳ ಆಶ್ಚರ್ಯ ಆಯಿತು. ಅನಂತರ ಗುರುಗಳ ದರ್ಶನಕ್ಕೆ ಅವರೊಟ್ಟಿಗೆ ಹೋದೆ. ಹೋಗುವಾಗ ಅಲ್ಲಿ ಆ ಸೇತುವೆಯಲ್ಲಿ ಬಹಳಷ್ಟು ಜನ ಅದರ ಮೇಲೆ ನಡ್ಕೊಂಡು ಬರ್ತಾಯಿದ್ರು, ಕೆಲವರು ಆಚೆ ಹೋಗ್ತಾಯಿದ್ರು. ನನಗೆ ಬಹಳ ಆಶ್ಚರ್ಯ ಆಯಿತು. ಸೇತುವೆಯ ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತಲೂ ಜಾಸ್ತಿ ಜನ ಅಲ್ಲಿ ಇದ್ದಿದ್ದು. ಅನಂತರ ಸ್ವಾಮಿಗಳ ಅಲ್ಲಿ ಇರುವಂತಹ ಜಾಗಕ್ಕೆ ಹೋದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಏನಂತೇಳಿದರೆ, ಸ್ವಾಮಿಗಳ ದರ್ಶನಕ್ಕೆ ಸಾವಿರಾರು ಜನ ಗಂಟೆಗಟ್ಟಲೆ ಸಾಲಿನಲ್ಲಿ ಅಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ರು. ಆಗ ನನ್ನ ಸ್ನೇಹಿತರು ಹೇಳಿದರು, ಮೊದಲು ಗುರುಗಳ ದರ್ಶನವನ್ನು ಮಾಡಿ ಮತ್ತೆ ದೇವರ ದರ್ಶನವನ್ನು ಮಾಡಬೇಕು. ಯಾಕಂತೇಳಿದ್ರೆ ಆ ದೇವರನ್ನು ತೋರಿಸುವವರು ಗುರುಗಳು. ಆ ಗುರುಗಳ ಆಶೀರ್ವಾದ ನಮಗೆ ಬಹಳ ಮುಖ್ಯ. ಹಾಗಾಗಿ ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋದಾಗ ಎಲ್ಲ ಕೆಲಸಗಳು ಯಶಸ್ವಿ ಆಗ್ತದೆ. ಅದಕ್ಕೋಸ್ಕರ ಮೊದಲು ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು. ಆನಂತರ ಅವರ ಮಾರ್ಗದರ್ಶನದಂತೆ ಹೇಗೆ ದೇವರನ್ನು ನಾನು ದರ್ಶನ ಮಾಡಬೇಕು ಆ ರೀತಿ ದರ್ಶನ ಮಾಡಬೇಕು ಅಂತ ಹೇಳಿ. ಹೌದು, ನಾವು ಬಂಟ ಸಮಾಜದವರು, ನಮಗೆ ಮಠಗಳಿಲ್ಲ, ಗುರುಗಳು ಏನು ಅಂತೇಳಿ ಗೊತ್ತಿರಲಿಲ್ಲ. ಆಗ ನನಗೆ ಗೊತ್ತಾಯಿತು ನಾವು ಎಲ್ಲಿ ತಪ್ಪಿದ್ದೇವೆ ಅಂತೇಳಿ. ಮುಂದಿನ ವರ್ಷ ನಾವು ಅಕ್ಷರಾಭ್ಯಾಸವನ್ನು ಇಲ್ಲಿ ಪ್ರಾರಂಭ ಮಾಡಿದಾಗ ಆ ಗುರುಗಳನ್ನು ಕರೆಯುವಂಥದ್ದು, ಪ್ರತಿ ವರ್ಷ ಗುರುಸ್ಥಾನದಲ್ಲಿ ಇರುವವರನ್ನು ನಾವು ಕರೆದು ಅಕ್ಷರಾಭ್ಯಾಸವನ್ನು ಮಾಡುವುದನ್ನು ಅಭ್ಯಾಸ ಮಾಡಿದ್ದೆವು. ಈ ವರ್ಷ ಈಶಾ ವಿಠ್ಠಲ ಸ್ವಾಮೀಜಿಯವರು ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಗುರುಗಳ ದಯೆ ಸಿಕ್ಕಿದೆ. ಖಂಡಿತ ಮುಂದಿನ ವಿದ್ಯಾಭ್ಯಾಸ ಶಾರದೆಯ ಅನುಗ್ರಹ ಖಂಡಿತ ಎಲ್ರಿಗೂ ಚೆನ್ನಾಗಿ ಆಗ್ತದೆ. ಎಲ್ಲರೂ ಕೂಡ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ, ಆದರೆ ಕೆಲವರಿಗೆ ಅಲ್ಲಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. 10% ಜನ ಮಾತ್ರ ಅಕ್ಷರಾಭ್ಯಾಸವನ್ನು ಅಲ್ಲಿ ಹೋಗಿ ಮಾಡ್ತಾರೆ. ಉಳಿದವರು 90% ಜನ ಅಕ್ಷರಾಭ್ಯಾಸ ಇಲ್ಲದೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ನಾವು ಶಾರದೆಯನ್ನು ಪೂಜೆ ಮಾಡುವವರು, ಶಾರದೆ ಅಂತೇಳಿದರೆ ವಿದ್ಯೆಗೆ, ಜ್ಞಾನಕ್ಕೆ ಆ ಸ್ಥಾನವನ್ನು ಕೊಟ್ಟಿದ್ದೇವೆ. ಹಾಗಾದರೆ ಏನಂತೇಳಿದರೆ, ನಾವು ಜ್ಞಾನವನ್ನು, ವಿದ್ಯೆಯನ್ನು ದೇವರಾಗಿ ಸ್ವೀಕಾರ ಮಾಡಿದ್ದೇವೆ. ಆ ಜ್ಞಾನವನ್ನು ದೇವರಾಗಿ ಯಾಕೆ ಸ್ವೀಕಾರ ಮಾಡಬೇಕು ಅಂತೇಳಿದರೆ, ಆ ಜ್ಞಾನ ಇವತ್ತು ಯಾವುದರ ಕಡೆ ಮುಂದೆ ಕೊಂಡು ಹೋಗ್ಬೇಕಂತೇಳಿದರೆ, ನಮ್ಮ ತಂದೆ ತಾಯಿಗಳೊಂದಿಗೆ ಹೇಗಿರಬೇಕು, ನಮ್ಮ ಶಿಕ್ಷಕರೊಂದಿಗೆ ಹೇಗಿರಬೇಕು, ನಮ್ಮ ಸಮಾಜದೊಂದಿಗೆ ಹೇಗಿರಬೇಕು, ಯಾವ ರೀತಿ ನಾವು ಬಾಳಿ ಬದುಕಬೇಕು, ಪ್ರಕೃತಿಯೊಂದಿಗೆ ಯಾವ ರೀತಿ ಇರಬೇಕು, ಇದೆಲ್ಲವನ್ನು ತಿಳಿದಾಗ ಮನುಷ್ಯ ಎಷ್ಟು ಸಂಪತ್ತನ್ನು ಬೇರೆ ಸಂಪಾದನೆ ಮಾಡಿದರೂ ಕೂಡ ಈ ಎಲ್ಲ ವಿದ್ಯೆಗಳು ಅವನಿಗೆ ಸಿಕ್ಕಿದಾಗ ಈ ಸಮಾಜದಲ್ಲಿ ಅವನು ತೃಪ್ತಿಯಿಂದ ಸುಖವಾಗಿ ಇರಲಿಕ್ಕೆ ಆಗ್ತದೆ. ಯಾವಾಗ ಮನುಷ್ಯನಿಗೆ ತೃಪ್ತಿ ಇರುವುದಿಲ್ವೋ ಆವಾಗ ಸುಖವಾಗಿ ಇರಲಿಕ್ಕೆ ಆಗೋದಿಲ್ಲ, ಶಾಂತಿಯಿಂದ ಇರಲಿಕ್ಕೆ ಆಗೋದಿಲ್ಲ. ಯಾವಾಗ ಶಾಂತಿ ಇರುವುದಿಲ್ವೋ, ತೃಪ್ತಿ ಇರುವುದಿಲ್ವೋ ಆವಾಗ ಬದುಕು ಅದು ಖಂಡಿತ ಬಹಳ ದುಸ್ತರ ಆಗಿಬಿಡ್ತದೆ. ಏನು ಸಂಪಾದನೆ ಮಾಡಿದರೂ ಕೂಡ ಅದು ಸಾಧ್ಯವಿಲ್ಲ. ನಮ್ಮ ಮಕ್ಕಳು ಅವರು ಖಂಡಿತ ತಂದೆ ತಾಯಿಗಳು ಅವರು ಯಾವುದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ ದೊಡ್ಡ ಪದವಿಗೆ ಹೋಗಬೇಕಂತ ಇಷ್ಟಪಡ್ತಾರೆ. ಆದರೆ ಅದರೊಂದಿಗೆ ನಮ್ಮ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಅವರು ಖಂಡಿತ ಜೀವನದಲ್ಲಿ ದೊಡ್ಡ ಪದವಿಗೆ ಅಂತೇಳಿದರೆ ಮನುಷ್ಯನೊಂದಿಗೆ ಮನುಷ್ಯನಾಗಿ ಬದುಕುವಂತಹ ಕಲೆ ಅದು ಕಲಿಯಬೇಕು ಎಂಬಂತಹ ಉದ್ದೇಶದಿಂದ ಧಾರ್ಮಿಕವಾಗಿ ಮಕ್ಕಳನ್ನು ಪ್ರತಿಯೊಂದು ವಿಷಯದಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಪ್ರತಿ ದಿವಸ ಮಕ್ಕಳು ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸನ್ನು ಇಲ್ಲಿ ಈ ಹಾಲ್ನಲ್ಲಿ ಬೆಳಗ್ಗೆ ಸಭಾಂಗಣದಲ್ಲಿ ಹೇಳ್ತಾರೆ. ಆ ನಂತರ
ಕ್ಲಾಸ್ಗಳಿಗೆ ಹೋಗ್ತಾರೆ. ಪ್ರತಿಯೊಂದು ಮಗುವಿಗೂ ಇಲ್ಲಿ ಭಗವದ್ಗೀತೆ ಒಂದು ಪಠ್ಯ. ವರ್ಷಕ್ಕೆ 2 ಅಧ್ಯಾಯಗಳನ್ನು ಅವರು ಕಲಿತಾರೆ. ನಮ್ಮ ಇಲ್ಲಿ ಅನಂತ ಪದ್ಮನಾಭ ದೇವಸ್ಥಾನದ ಅರ್ಚಕರು ಭಗವದ್ಗೀತೆಯನ್ನು ಬಹಳ ಚೆನ್ನಾಗಿ ಅವರಿಗೆ ಹೇಳಿಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಘಟನೆ ಆಯಿತು. ಒಂದು ಮಗು ಇಲ್ಲಿಂದ ಬೇರೆ ಕಡೆಗೆ ಹೋಯಿತು. ಆಗ ವಂದನಾ ಟೀಚರ್ ಹತ್ರ ಅವರಿಗೆ ಕಾಲ್ ಮಾಡಲಿಕ್ಕೆ ಹೇಳಿದೆ, ಯಾಕೆ ನೀವು ಶಾಲೆಯನ್ನು ಬಿಟ್ಟು ಹೋಗ್ತಾ ಇದ್ದೀರಿ ಅಂತೇಳಿ. ಅನ್ಯಧರ್ಮೀಯರು. ಆಗ ಅವರು ಹೇಳಿದ್ದೇನಂತ ಹೇಳಿದ್ರೆ, ನೀವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲಿಸ್, ಪುನಃ ಭಗವದ್ಗೀತೆಯನ್ನು ಮಾಡ್ತೀರಿ, ಇದೇನು ದೇವಸ್ಥಾನವ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು. ಆದರೆ ಅವರು ಆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನನಗೆ ಬೇಸರ ಆಗಲಿಲ್ಲ. ಯಾಕೆಂತೇಳಿದ್ರೆ ಅವರು ಅನ್ಯಧರ್ಮೀಯರು. ಆದರೆ ಅವರು ಇನ್ನೊಂದು ಮಾತನ್ನು ಅವರು ಹೇಳಿದರು. ಅದನ್ನು ನನ್ನ ಹೇಳಿದವರು ಏನಂತಂದರೆ, ನಿಮ್ಮ ಅನೇಕ ಜನ ಹಿಂದೂ ತಂದೆ ತಾಯಿಯರಿಗೂ ಕೂಡ ಇದು ಇಷ್ಟ ಇಲ್ಲ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲಿಸ್ ಹೇಳುವಂಥದ್ದು. ಹಾಗಾಗಿ ನಿಮ್ಮ ಹಿಂದೂ ಮಕ್ಕಳು ಕೂಡ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಕೂತಂತಹ ಎಲ್ಲ ಪೋಷಕರಿಗೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾರು ಬರಲಿ ಯಾರು ಹೋಗಲಿ, ಆದರೆ JC ಶಾಲೆಯಲ್ಲಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸ್ ಅದರ ಮೂಲಕವೇ ಪ್ರಾರಂಭ ಆಗ್ತದೆ. ಭಗವದ್ಗೀತೆ ಕಡ್ಡಾಯವಾಗಿ ಒಂದು ಪಠ್ಯ ಆಗಿರ್ತದೆ. ಯಾಕಂತೇಳಿದ್ರೆ ಭಗವದ್ಗೀತೆ ಎಂಬುದು ಯಾವುದೇ ಒಂದು ಧರ್ಮಕ್ಕೆ ಸೇರಿದಂತಹ ಗ್ರಂಥ ಅಲ್ಲ. ಭಗವದ್ಗೀತೆ ಎಂಬುದು ಪಠ್ಯ. ಭಗವದ್ಗೀತೆ ಎಂಬುದು ಆ ಹೊತ್ತಿನಲ್ಲಿ ಗುರುಕುಲ ಪದ್ಧತಿ ಇದ್ದಾಗ ಮನುಷ್ಯ ಹೇಗೆ ಬದುಕಬೇಕು, ಕಷ್ಟಗಳು ಬಂದಾಗ ಅದನ್ನು ಯಾವ ರೀತಿ ಎದುರಿಸಬೇಕು, ಮನಸ್ಸಿನಲ್ಲಿ ಗೊಂದಲ ಆದಾಗ ಅದನ್ನು ಹೇಗೆ ಪರಿಹರಿಸಿಕೊಳ್ಬೇಕು, ಜೀವನವನ್ನು ಯಾವ ರೀತಿ ಎದುರಿಸಬೇಕು ಎಂಬುದನ್ನು ಶ್ರೀಕೃಷ್ಣ ಎಂಬಂತಹ ಒಬ್ಬ ಶಿಕ್ಷಕ ಹೇಳಿದಂತಹ ಒಂದು ಪಠ್ಯ. ಮೊನ್ನೆ ನೀವು ಗಮನಿಸಿರಬಹುದು, ಅಮೇರಿಕದ ಬಾಹ್ಯಾಕಾಶ ಕೇಂದ್ರದಿಂದ ಭಾರತೀಯ ಸಂಜಾತೆ ಮೇಲೆ ಹಾರಿದರು. ಆದರೆ ಕೆಳಗೆ ಬರಲಿಕ್ಕೆ ಆಗಲಿಲ್ಲ. 3 ತಿಂಗಳು ಆಕಾಶದಲ್ಲಿ ಉಳಿದರು. ಆದರೆ ಬಂದಾಗ ಅವ್ರಿಗೆ ಹೇಳಿದ್ರಿ ಏನಂತ ಹೇಳಿದ್ರೆ, ಅಷ್ಟು ಸಮಯ ನಾನು ಧೈರ್ಯದಿಂದ ಬದುಕಬೇಕಾದ್ರೆ ನಾನು ಭಗವದ್ಗೀತೆಯನ್ನು ಓದಿದ್ದೇ ಪ್ರಮುಖ ಕಾರಣ. ಆ ಭಗವದ್ಗೀತೆ ನನಗೆ ಮಾನಸಿಕ ಸ್ಥೈರ್ಯ ಕೊಟ್ಟಿದೆ. ಅದರಿಂದಾಗಿ ಅಷ್ಟು ಸಮಯ ಸರಿಯಾದಂಥ ಆಹಾರ ಇಲ್ಲದೆ, ಕೈಕಾಲುಗಳಿಗೆ ಬಲ ಇಲ್ಲದೆ ಅಲ್ಲಿ ಜೀವನ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ. ಇಡೀ ಜಗತ್ತು ಭಗವದ್ಗೀತೆಯನ್ನು ಒಪ್ಪಿಕೊಂಡಿದೆ. ಆದರೆ ಭಾರತದ ನಮ್ಮವರೇ ಅದರ ಬಗ್ಗೆ ಮಹತ್ವವನ್ನು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ನಮ್ಮ ಮಕ್ಕಳಿಗೆ ಸರಿಯಾದಂತಹ ಒಂದು ಜೀವನ ಮಾರ್ಗದರ್ಶನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎದುರಲ್ಲಿ ನಮ್ಮ ಪೇರೆಂಟ್ ಕೂತ್ಕೊಂಡಿದ್ದಾರೆ. ಪ್ರತಿ ವರ್ಷ ಅವರು ಶಾರದಾ ಪೂಜೆಯನ್ನು ಇಲ್ಲಿ ನೆರವೇರಿಸಿಕೊಡ್ತಾರೆ. ಪ್ರತಿ ವರ್ಷ ತುಂಬ ಜನ ಪೇರೆಂಟ್ಸ್ಗಳು ನಮ್ಮ ಟೀಚರ್ಸ್ ಹತ್ರ ಕೇಳ್ತಾರೆ, ನಿಮ್ಮದು ಯಾವಾಗಲೂ ಕೂಡ ಯಾವುದೇ ಹಬ್ಬ ಇರಲಿ ನಿಮ್ಮ ಶಾಲೆಯಲ್ಲಿ ಆಚರಿಸಿಬಿಡ್ತೀರಿ, ಕಾರ್ಯಕ್ರಮಗಳು ಇರ್ತದೆ, ಪಠ್ಯಗಳನ್ನು ಯಾವಾಗ ಮಾಡ್ತೀರಿ ಅಂತೇಳಿ. ಹೌದು, ಪಠ್ಯದಲ್ಲಿ ಇರುವಂಥದ್ದು ಏನಂತ ಹೇಳಿದ್ರೆ, ನಾವು ಯಾವ ರೀತಿ ಬಾಹ್ಯ ಪ್ರಪಂಚದಲ್ಲಿ ನಾವು ಬೆಳೀಬೇಕು ಎಂಬುದು. ಆದರೆ ಆಂತರಿಕವಾಗಿ ನಾವು ಹೇಗೆ ಬೆಳೀಬೇಕು ಅಂತ ಹೇಳಿದ್ರೆ, ಧಾರ್ಮಿಕವಾಗಿ ನಾವು ಯಾವಾಗ ಬೆಳೀತೇವೋ ಆವಾಗ ನಾವು ಆಂತರಿಕವಾಗಿ ಬೆಳೀತೇವೆ. ಆ ಧಾರ್ಮಿಕ ಶಿಕ್ಷಣ ಇಲ್ಲದಾಗ ಖಂಡಿತ ನಾವು ಆಂತರಿಕವಾಗಿ ಬೆಳೀಲಿಕ್ಕೆ ಆಗುವುದಿಲ್ಲ, ಶಾಂತಿಯ ಜೀವನವನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ. ಕಷ್ಟಗಳು ಬಂದಾಗ ಅದನ್ನು ಎದುರಿಸುವಂತಹ ಶಕ್ತಿ ಇರುವುದಿಲ್ಲ. ಆ ಶಿಕ್ಷಣ ಯಾವಾಗ ಸಿಗ್ತದೆ ಆವಾಗ ಖಂಡಿತ ಎಲ್ಲರೂ ಕೂಡ ಬೆಳೀತಾರೆ. ನಿಮ್ಮ ಮಕ್ಕಳು ಪ್ರತಿಯೊಂದು ಹಿಂದೂ ಹಬ್ಬಗಳನ್ನು ಇಲ್ಲಿ ಅವರ ಮನೆಯಲ್ಲಿ ಯಾವ ರೀತಿ ಆಚರಿಸ್ತಾರೆ, ಈಗ ಮನೆಗಳಲ್ಲಿ ಆಚರಿಸುವಂಥದ್ದು ಹೋಗಿಬಿಟ್ಟಿದೆ, ಸಾರ್ವಜನಿಕವಾಗಿ ಆಗಿರುವಂಥದ್ದು. ಆದರೆ ಈ ಮಕ್ಕಳಿಗೆ ಮನೆಯಲ್ಲಿ ನಾವು ಯಾವ ರೀತಿ ಹಬ್ಬಗಳನ್ನು ಆಚರಿಸ್ತೇವೆ, ದೀಪಾವಳಿ ಹಬ್ಬವನ್ನು ಆಚರಿಸುವಾಗ ಯಾವ ರೀತಿ ರಾತ್ರಿ ಬಲಿಯೇಂದ್ರ ಪೂಜೆಯನ್ನು ಮಾಡ್ತೇವೆ, ಈ ಎಲ್ಲ ಆಚರಣೆಗಳಿಂದ ಆನಂತರ ಕೆಲವರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಈ ಎಲ್ಲ ಹಬ್ಬಗಳನ್ನು ಯಾವ ರೀತಿ ಆಚರಿಸ್ತಾರೆ ಅದೇ ರೀತಿ ಈ ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಆ ಮಕ್ಕಳು ಪ್ರತಿಯೊಂದು ಹಬ್ಬಗಳನ್ನು ಆಚರಿಸ್ತಾರೆ. ರಾಷ್ಟ್ರೀಯ ಹಬ್ಬಗಳ ಬಂದಾಗ ಎಲ್ಲ ಪೇರೆಂಟ್ಸ್ಗಳ ಇದರಲ್ಲಿ ಏನಂತ ಹೇಳಿದರೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇರ್ತದೆ, ಇವತ್ತು ಸರ್ಕಾರಿ ರಜೆ ಅಂತೇಳಿ. ಆದರೆ ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಿಗೆ ಖಂಡಿತ ರಜೆ ಇರೋದಿಲ್ಲ. ಆ ರಾಷ್ಟ್ರೀಯ ಹಬ್ಬಗಳ ಮಹತ್ವವು ಮಕ್ಕಳಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಆ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳ ಹಿನ್ನೆಲೆಯನ್ನು ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ, ಅದು ಭಾಷಣ ಇರಲಿ ಅಥವಾ ಸ್ಪರ್ಧೆ ಇರಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ
ಮಕ್ಕಳಿಗೆ ತಿಳಿಸಿ ಹೇಳುವಂತಹ ಕೆಲಸಗಳ ಆಗ್ತಾ ಉಂಟು. ಹಾಗಾಗಿ ಎಲ್ಲ ಪೇರೆಂಟ್ಸ್ ನೀವು ಗಮನಿಸಬೇಕು. ನಾಡ್ದು ಗೌರ್ಮೆಂಟ್ ಹಾಲಿಡೇ, ಶಾಲೆಗೆ ರಜೆ ಇಲ್ಲ, ನೀವು ಪ್ರಶ್ನೆಗಳನ್ನು ಮಾಡಬಾರ್ದು. ಯಾಕಂತೇಳಿದರೆ ನಿಮ್ಮ ಮಗು ಆ ರಾಷ್ಟ್ರೀಯ ಹಬ್ಬದ ಹಿನ್ನೆಲೆಯನ್ನು ಗಮನಿಸ್ತಾ ಈ ರಾಷ್ಟ್ರದ ಬಗ್ಗೆ ಅವನ ಗೌರವವನ್ನು ಹೆಚ್ಚಿಸ್ಕೊಳ್ತಾನೆ. ಪ್ರಾಯಶಃ ನಮ್ಮ ಇತ್ತೀಚಿನ ಮಕ್ಕಳು ಖಂಡಿತ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಕೊನೆಗೆ ಉದ್ಯೋಗಕ್ಕೋಸ್ಕರ ಅಮೇರಿಕದ ಕಡೆಗೆ ಅಥವಾ ಮತ್ತೊಂದು ಕಡೆ ದೃಷ್ಟಿ ಹಾಯಿಸುವುದಿಲ್ಲ, ಖಂಡಿತ ಇಲ್ಲಿಯೇ ದೃಷ್ಟಿಯನ್ನು ಹಾಯಿಸ್ತಾರೆ. ನಾವು ಎಷ್ಟು ಜನ ವೈದ್ಯರನ್ನು ಸೃಷ್ಟಿಸಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಎಷ್ಟು ಜನ ಇಂಜಿನಿಯರ್ಸ್ಗಳನ್ನು ಮಾಡಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಎಷ್ಟು ಜನ ಮನುಷ್ಯರನ್ನು, ಎಷ್ಟು ಜನ ರಾಷ್ಟ್ರಕ್ಕೆ ಗೌರವ ಕೊಡುವವರನ್ನು, ಎಷ್ಟು ಜನ ಜೀವನವನ್ನು ಸರಿಯಾದಂತಹ ರೀತಿಯಲ್ಲಿ ಎದುರಿಸುವಂತಹ ಆ ಮಕ್ಕಳನ್ನು ಸೃಷ್ಟಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಹೇಳ್ತಾ, ಮೊನ್ನೆ ಮುನಿರಾಜ ರಂಜಾಳ್ ಅವರು ಬಂದಿದ್ದರು. ಅವರು ಮಕ್ಕಳ ಮಾನಸಿಕ ಬಗ್ಗೆ ಒಂದು ಮಾತನ್ನು ಹೇಳಿದೆ. ಅಂದರೆ ನಾವು ಯಾವಾಗಲೂ ಮಕ್ಕಳನ್ನು ಜೋರು ಮಾಡಿ ಬೆಳಗ್ಗೆ ಎಬ್ಬಿಸ್ತೇವೆ, ಹೇಳಿಕೆ ಹೇಳಿ ಜೋರು ಮಾಡಿ. ಆದರೆ ರಾಮಾಯಣದ ಒಂದು ಉದಾಹರಣೆಯನ್ನು ಹೇಳ್ತಾ ಅದನ್ನು ನಮ್ಮ ಪೋಷಕರಿಗೆ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀರಾಮಚಂದ್ರ ಅವರ ಒಂದು ಹಾಡನ್ನು ಬೆಳಿಗ್ಗೆ ನಾವು ಪ್ರತಿ ದಿವಸ ಕೇಳ್ತೇವೆ. ಸುಬ್ಬಲಕ್ಷ್ಮಿಯವರು ಹೇಳಿದಂಥ ಒಂದು ಕವಿತೆ, ಕೌಸಲ್ಯ ಸುಪ್ರಜಾರಾಮ. ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಕವಿತೆ. ನನಗೂ ಕೂಡ ಗೊತ್ತಿರಲಿಲ್ಲ ಅದರ ಮಹತ್ವ ಏನಂತೇಳಿ. ಅವರು ಹೇಳಿದರು, ಬಹಳ ಚೆನ್ನಾಗಿ ಹೇಳಿದರು. ಏನಂತೇಳಿದರೆ, 12 ವರ್ಷದ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ರಕ್ಕಸರ ಸಂಹಾರಕ್ಕೋಸ್ಕರ ವಿಶ್ವಾಮಿತ್ರರು ಅವರ ಯಜ್ಞಕ್ಕೆ ತೊಂದರೆ ಆಗದಂತಲ್ಲಿ ಕರ್ಕೊಂಡು ಹೋದಾಗ, ಬೆಳಿಗ್ಗೆ ಬೇಗನೆ ಅವರ ಯಜ್ಞಕ್ಕೆ ರಾಕ್ಷಸರು ತೊಂದರೆ ಕೊಡುವಂತಹ ಸೂಚನೆ ಕಂಡು ಬಂದಾಗ ರಾಮ ಮಲಗಿದ್ದ. ಆ ರಾಮನನ್ನು ಹೇಗೆ ಎಬ್ಬಿಸಬೇಕು ಅಂತೇಳಿ ಯೋಚನೆ ಮಾಡಿದಾಗ ಬಂದಿರುವಂಥದ್ದು ಈ ಹಾಡು. ಅಲ್ಲಿ ಶ್ರೀರಾಮನನ್ನು ಉತ್ತಿಷ್ಟ ನರಶಾರ್ದೂಲ ಅಂತೇಳಿ ಕರೆದ್ರು. ಮನುಷ್ಯ ಸಿಂಹನೇ ಎದ್ದೇಳು ಅಂತೇಳಿ. ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಬೆಳಿಗ್ಗೆ ಎಬ್ಬಿಸುವಂತಹ ರೀತಿ ಇದು ಅಂತೇಳಿ ಅವರು ಹೇಳಿದರು. ಮಕ್ಕಳನ್ನು ಯಾವಾಗಲೂ ಋಣಾತ್ಮಕವಾಗಿ ಅಥವಾ ನೆಗೆಟಿವ್ ವಿಷಯಗಳ ಬಗ್ಗೆ ಹೇಳ್ತಾ ಅವರನ್ನು ಎಬ್ಬಿಸಬೇಡಿ. ಅವರಲ್ಲಿ ಧನಾತ್ಮಕತೆಯನ್ನು, ಧೈರ್ಯವನ್ನು, ಒಳ್ಳೆಯ ಶಬ್ದಗಳನ್ನು ಹೇಳ್ತಾ ಬೆಳಿಗ್ಗೆ ಎಬ್ಬಿಸುವಾಗಲೇ ಅವರಲ್ಲಿ ಒಂದು ಧನಾತ್ಮಕವಾದಂಥ ಮಾನಸಿಕತೆಯನ್ನು ಸೃಷ್ಟಿ ಮಾಡಿ ಅಂತೇಳಿ ಅವರು ಹೇಳಿದರು. ಅದೇ ರೀತಿ ಎಲ್ಲ ಪೋಷಕರಲ್ಲಿ ವಿನಂತಿ ಏನಂತೇಳಿದರೆ, ಇವತ್ತು ಏನೋ ನಿಮ್ಮ ಮಕ್ಕಳೊಂದಿಗೆ ಇಲ್ಲಿಗೆ ಬಂದಿದ್ದೀರಿ, ನನಗೆ ಗೊತ್ತುಂಟು ಮಕ್ಕಳು ಚೆನ್ನಾಗಿ ಕೆಳಗೆ ಕೂತ್ಕೊಳ್ತಾರೆ, ಆದರೆ ಪೋಷಕರಿಗೆ ಅಭ್ಯಾಸ ಇಲ್ಲ ಕೆಳಗೆ ಕೂತ್ಕೊಳ್ಳಿಕ್ಕೆ. ಆದರೆ ನಮ್ಮ ಮಕ್ಕಳು ಪ್ರತಿ ದಿವಸ 1 ಗಂಟೆ ಕೆಳಗೆ ಕೂತ್ಕೊಂಡು ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕೆಳಗೆ ಕೂತ್ಕೊಂಡೇ ಅದನ್ನು ಅಭ್ಯಾಸ ಮಾಡಿಕೊಂಡಿದ್ದು. ಯಾಕಂತೇಳಿದರೆ ಸಣ್ಣ ಸಣ್ಣ ನೋವುಗಳನ್ನು ಯಾವಾಗ ಮಕ್ಕಳು ಅದನ್ನು ಎದುರಿಸಲಿಕ್ಕೆ ಅಭ್ಯಾಸ ಮಾಡ್ತಾರೋ, ಮುಂದೆ ದೊಡ್ಡ ನೋವುಗಳು ಬಂದಾಗ ಕೂಡ ಅದನ್ನು ಎದುರಿಸಲಿಕ್ಕೆ ಅವರಿಗೆ ಅಭ್ಯಾಸ ಆಗ್ತದೆ. ಮುಂದಿನ ವರ್ಷಗಳಲ್ಲಿ ನೀವು ಕೈಕಾಲು ಗಂಟು ನೋವು ಅಂತ ಹೇಳಿದಾಗ ನಿಮ್ಮ ಮಗು ಸಲೀಸಾಗಿ ನೆಲದಲ್ಲಿ ಕೂತ್ಕೊಂಡು ದೇವರ ಧ್ಯಾನವನ್ನು ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡಿರ್ತದೆ. ಹಾಗಾಗಿ ಇವತ್ತು ನಿಮ್ಮೊಂದಿಗೆ ನಿಮ್ಮ ಮಗು ಕೆಳಗೆ ಕೂತ್ಕೊಂಡಿದೆ. ಮುಂದಿನ ಜೀವನದ ಸವಾಲುಗಳನ್ನು ಎದುರಿಸಲಿಕ್ಕೆ ಅದು ತಯಾರಾಗಿದೆ. ಆ ಮಗುವಿಗೆ ನಿಮ್ಮ ಸಹಕಾರ ಇರಲಿ. ಅದೇ ರೀತಿ ಇನ್ನೂ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತೇಳಿದರೆ, ಎಲ್ಲ ಪೇರೆಂಟ್ಸ್ಗಳ ಆಶಯ ಏನಂತೇಳಿದರೆ, ಇವತ್ತು ನನ್ನ ಮಗು ಬಹಳ ಹೈಫೈ ಆಗಿ ಇರಬೇಕು. ಶಾಲೆಗೆ ಬರುವಾಗ ಅಲ್ಲಿ ಚೆನ್ನಾಗಿರುವಂತಹ ಹೂತೋಟ ಇರಬೇಕು. ಆನಂತರ ಗೇಟಿನ ಒಳಗೆ ಬಾಗಿಲಿನವರೆಗೆ ಸ್ಕೂಲ್ ಬಸ್ ಅವರನ್ನು ಕರ್ಕೊಂಡು ಬಂದು ಅವರನ್ನು ಇಳಿಸಬೇಕು. ಕ್ಲಾಸ್ ರೂಮ್ಗಳಲ್ಲಿ AC ಇರಬೇಕು, ಫ್ಯಾನುಗಳು ಇರಬೇಕು, ಟಾಯ್ಲೆಟ್ಗಳು ಅದು ಬಹಳ ಹೈಫೈ ಆಗಿರಬೇಕು. ಯಾವುದೇ ಕಷ್ಟಗಳನ್ನು ಅವರು ಕಾಣಬಾರ್ದು ಅಂತೇಳಿ ಆ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಷ್ಟು ಫೀಸ್ ಆದರೂ ಕೂಡ ಅವರು ದೊಡ್ಡ ಶಾಲೆಗೆ ಕಳಿಸ್ತಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಯಾವುದು ದೊಡ್ಡ ಶಾಲೆ ಅಂತ ಹೇಳಿದ್ರೆ, ನಿಮ್ಮ ಶಾಲೆಗೆ ನಿಮ್ಮ ಮಕ್ಕಳಿಗೆ ಬದುಕಿನ ಪಾಠವನ್ನು ಕಲಿಸುವಂಥದ್ದು ಅದು ದೊಡ್ಡ ಶಾಲೆ. ಆ ಬದುಕಿನ ಪಾಠ ಇಲ್ಲಿ ನಿಮಗೆ ಸಿಗ್ತಾ ಉಂಟು. ಹಾಗಾಗಿ ಏನಂತ ಹೇಳಿದರೆ, ಆ ಬದುಕಿನ ಪಾಠಗಳನ್ನು ಹೇಳಿಕೊಡುವಾಗ
ತುಂಬ ಪೋಷಕರಿಗೆ ಬೇಸರ ಆಗಿಬಿಡ್ತದೆ. ಅಯ್ಯೋ ಏನೋ ಮಕ್ಕಳನ್ನು ಕೆಳಗೆ ಕೂರಿಸ್ತಾರೆ, ಅನಂತರ ಮಕ್ಕಳನ್ನು ಗೇಟಿಂದ ಇಲ್ಲಿಗೆ ನಡೆಸ್ತಾರೆ, ಅನಂತರ ಯಾವುದು ಮಕ್ಕಳ ಯಾವುದು ಪುಸ್ತಕಗಳಿಗೆ ಗೌರ್ಮೆಂಟ್ ಒಂದು ಲಿಮಿಟೇಷನ್ ಆಗ್ತದೆ, ಯಾವುದು ಭಾರ ಹೊರಬಾರ್ದು ಅಂದರೆ ಇಲ್ಲಿ ಗೇಟಿಂದ ಇಲ್ಲಿವರೆಗೆ ಭಾರ ಹೊರ್ಕೊಂಡು ಬನ್ನಿ ಅಂತೇಳಿ ಹೇಳ್ತೇವೆ ಮಕ್ಕಳಿಗೆ. ಅನಂತರ ಕೆಲವೊಂದು ತಪ್ಪುಗಳಾದಾಗ ಆವಾಗಲೇ ಮಕ್ಕಳಿಗೆ ಅದನ್ನು ಹೇಳ್ತೇವೆ. ಇದು ಪೋಷಕರಿಗೆ ಹಿಡಿಸುವುದಿಲ್ಲ. ಮೊನ್ನೆ ನಮ್ಮ ಡ್ರೈವರ್ಗಳ ಹತ್ರ ಮೀಟಿಂಗ್ ಮಾಡುವಾಗ ಒಂದು ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ, ನೋಡಿ ಅವರು ಯಾವ ರೀತಿ ಅಡ್ಮಿಷನ್ಗಳ ಬಗ್ಗೆ ಅವರು ಸ್ಟಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬಸ್ಸುಗಳಲ್ಲಿ ಬರುವಂತಹ ಮಕ್ಕಳ ಸಂಖ್ಯೆ ವರ್ಷಕ್ಕೆ ಕಮ್ಮಿ ಆಗ್ತದೆ, ಇನ್ನೊಂದು ಶಾಲೆಯಲ್ಲಿ ಜಾಸ್ತಿ ಆಗ್ತದೆ. ಯಾಕೆ ಅಂತೇಳಿ ಅವರು ಹೇಳಿದಂಥ ಉದಾಹರಣೆ ಅಂತ ಹೇಳಿದರೆ, ನಮ್ಮ ಶಾಲೆಯ ಬಸ್ಸಲ್ಲಿ ಟೀಚರ್ಸ್ ಬರ್ತಾರೆ, ಬೇರೆ ಶಾಲೆಯ ಬಸ್ಸಲ್ಲಿ ಟೀಚರ್ಸ್ ಇರೋದಿಲ್ಲ, ಪರಿಚಾರಕಿಯರು ಮಾತ್ರ ಇರ್ತಾರೆ. ಏನು ಇದರಲ್ಲಿ ವ್ಯತ್ಯಾಸ ಅಂತ ಹೇಳಿದರೆ, ಮಕ್ಕಳು ತಪ್ಪನ್ನು ಮಾಡಿದಾಗ ಒಂದು ವೇಳೆ ಬೀಳುವಂಥ ಆಗ ಅಲ್ಲಿ ನಮ್ಮ ಟೀಚರ್ಸ್ ಅವರಿಗೆ ಬುದ್ಧಿ ಹೇಳ್ತಾರೆ, ಕೆಲವು ಸಲ ಜೋರು ಮಾಡ್ತಾರೆ. ಆದರೆ ಆ ಟೀಚರ್ಸ್ ಇಲ್ಲದಂತಹ ಬಸ್ಸಲ್ಲಿ ಏನಂತ ಹೇಳಿದರೆ, ಅಲ್ಲಿ 50 ಜನ ಕೂತ್ಕೊಳ್ಳುವಂಥ ಬಸ್ಸಲ್ಲಿ 107 ವಿದ್ಯಾರ್ಥಿಗಳನ್ನು ಹಾಕಿದರೂ ಕೂಡ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಮಕ್ಕಳು ಓಡಾಡಿಕೊಂಡು ಯಾರೂ ಅವರನ್ನು ಕೇಳುವವರಿಲ್ಲ, ಯಾವ ತಪ್ಪು ಮಾಡಿದರೆ ಯಾರು ತೊಂದರೆ ಕೊಡಿಲ್ಲ, ಸ್ವಚ್ಛಂದವಾಗಿ ಇದ್ದಾಗ ಮಕ್ಕಳು ಮನೆಯಲ್ಲಿ ಹೋಗಿ ಕಂಪ್ಲೇಂಟ್ ಹೇಳೋದಿಲ್ಲ. ಆದರೆ ಟೀಚರ್ ಜೋರು ಮಾಡಿದಾಗ ಅದನ್ನು ವ್ಯತಿರಿಕ್ತವಾಗಿ ಬಂದು ಹೇಳ್ತಾರೆ. ಯೋಚನೆ ಮಾಡಿ, ನಿಮ್ಮ ಮಗು ತುಂಬ ಜನ ಹೇಳ್ತಾರೆ ತುಂಬ ಮನೆಯಲ್ಲಿ ಬಹಳ ಪಾಪ ಇದ್ದಾನೆ, ಓದ್ತಾ ಇರ್ತಾನೆ ಅಂತೇಳಿ. ಆದರೆ ನಿಮ್ಮ ಮಗು ಏನು ಎಂಬುದನ್ನು ನಿಮ್ಮ ಶಿಕ್ಷಕರು ಸರಿಯಾಗಿ ಅವರನ್ನು ಗಮನಿಸ್ತಾರೆ. ನಿಮ್ಮ ಮಗು ಏನು ಎಂಬುದನ್ನು ಹೊರ ಪ್ರಪಂಚದಲ್ಲಿ ಅವನು ತೋರಿಸ್ತಾನೆ, ಮನೆಯಲ್ಲಿ ತೋರಿಸುವುದಿಲ್ಲ. ಶಿಕ್ಷಕರು ಅದರ ಬಗ್ಗೆ ನಿಮಗೆ ತಿಳಿ ಹೇಳಿದಾಗ ಅದನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ. ಖಂಡಿತ ಮನಸ್ಸಿನಲ್ಲಿ ಬೇಸರ ತೆಗೆದುಕೊಳ್ಳಬೇಡಿ. ಶಿಕ್ಷಕರು ನಿಮ್ಮ ಮಗುವಿನ ಒಳ್ಳೆಯದನ್ನು ಬಯಸ್ತಾರೆ, ಅವನು ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಅದಕ್ಕೋಸ್ಕರ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನ ಏನುಂಟು ಅದನ್ನು ಧನಾತ್ಮಕವಾಗಿ ತಗೊಳ್ಳಿ, ಎಲ್ಲಿಯೂ ಕೂಡ ತಪ್ಪು ತಿಳ್ಕೊಳ್ಬೇಡಿ. ಶಿಕ್ಷಕರೊಂದಿಗೆ ಕೈ ಜೋಡಿಸಿ ಅಂತೇಳಿ ಹೇಳ್ತಾ, ಮಗುವಿನ ಜೀವನ ಸುಖಕ್ಕಿಂತ ಹೆಚ್ಚು ಕಷ್ಟದಿಂದ ಮುಂದೆ ಹೋದಾಗ ಅವನಿಗೆ ಜೀವನದ ಅನುಭವ ಆಗ್ತದೆ. ಯಾವಾಗ ಜೀವನದ ಅನುಭವ ಆಗ್ತದೆ ಆಗ ತನ್ನ ಜೀವನದ ಗುರಿಯನ್ನು ಅವನು ಕಂಡುಕೊಳ್ತಾನೆ. ಯಾವಾಗ ಜೀವನದ ಗುರಿಯನ್ನು ಕಂಡುಕೊಳ್ತಾನೆ ಆಗ ನಿಮಗೆ ಯಾವುದೇ ಟೆನ್ಷನ್ ಇರುವುದಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಅವನೇ ಹೇಳ್ತಾನೆ, ಅವನೇ ಓದ್ತಾನೆ, ಸಂಜೆವರೆಗೆ ಎಲ್ಲ ಕೆಲಸಗಳನ್ನು ಅವನೇ ಮಾಡ್ತಾನೆ, ನಿಮಗೂ ಕೂಡ ಸಹಕಾರ ಕೊಡ್ತಾನೆ. ಹಾಗಾಗಿ ಆ ಜೀವನದ ಗುರಿಯನ್ನು ಅವನು ಕಂಡುಕೊಳ್ಬೇಕಾದ್ರೆ ಅವನು ಆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಬೇಕು. ಆಗ ಪ್ರತಿಯೊಂದು ಕಷ್ಟಗಳು ಅವನಿಗೆ ಪಾಠಗಳನ್ನು ಹೇಳ್ತದೆ ಹೊರತು ಸುಖ ಖಂಡಿತ ಅವರಿಗೆ ಪಾಠವನ್ನು ಹೇಳುವುದಿಲ್ಲ. ಹಾಗಾಗಿ ಮಗುವಿಗೆ ಸುಖ ದುಃಖ ಕಷ್ಟ ಪ್ರತಿಯೊಂದನ್ನು ನೀವು ತೋರಿಸಿ ಆ ಮಾರ್ಗವನ್ನು ಇವತ್ತು ನಮ್ಮ ಶಿಕ್ಷಕರು ತೋರಿಸ್ತಾರೆ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಕೇಳ್ತಾ, ಇವತ್ತು ನಮ್ಮ ಕೋರಿಕೆಯ ಮೇರೆಗೆ ಇಲ್ಲಿಗೆ ಆಗಮಿಸಿದ್ದಾರೆ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿಯವರು. ನನಗೆ ಗೊತ್ತುಂಟು, ಅವರು ಬಂದರೆ ಖಂಡಿತ ಪೋಷಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ, ಒಳ್ಳೆಯ ಒಂದು ಮೆಸೇಜ್ ಕೊಡ್ತಾರೆ. ಅಂತಹ ಒಂದು ಒಳ್ಳೆಯ ಮಾರ್ಗದರ್ಶನ ಇವತ್ತು ಸಿಕ್ಕಿದೆ. ಆ ಮಾರ್ಗದರ್ಶನದ ಮೂಲಕ, ಆಶೀರ್ವಾಚನದ ಮೂಲಕ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಖಂಡಿತ ಅವರು ಹೇಳಿದಂತಹ ಪ್ರತಿಯೊಂದು ಅಂಶಗಳನ್ನು ಕೂಡ ನಿಮ್ಮ ಮಕ್ಕಳು ಅದನ್ನು ಅನುಸರಿಸಬೇಕಾದ್ರೆ ಮೊದಲು ನಾವು ಪೋಷಕರು ಅನುಸರಿಸಬೇಕು ಅಂತ ಹೇಳ್ತಾ, ಅವರು ಏನು ಹೇಳಿದ್ದಾರೆ ಅದು ಪೋಷಕರಿಗೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಖಂಡಿತ ಆ ಪೋಷಕರು ನಾವು ಅದನ್ನು ಅನುಸರಿಸಿದಾಗ ಖಂಡಿತ ಅದನ್ನು ಅನುಸರಣೆ ಮಾಡ್ತಾರೆ.